Hello everyone, welcome back to our YouTube channel Inform Career. ಈ ವಿಡಿಯೋದಲ್ಲಿ ನಾವು ಟಾಪಿಕ್ ಲೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಸಮ್ ಪಾಯಿಂಟ್ಸ್ ರೈಟ್ಸ್ ರಿಲೇಟೆಡ್ ಟು ಲೈಟ್. Light is the fastest thing in the universe. It travels at about 3 lakh kilometers per second. It means 1,86,000 miles per second. You can imagine how much speed it can be. It takes only 8 minutes 20 seconds for sunlight to reach Earth. ಅಂದರೆ ಪರ್ ಸೆಕೆಂಡ್ 3 lakh kilometer ಬರುತ್ತೆ and it takes 8 minutes and 20 seconds. Light has no mass but it carries energy. ಅಂದರೆ ಲೈಟ್ ಏನು ಪಾರ್ಟಿಕಲ್ ಇರುತ್ತೆ, ಲೈಟ್ ಏನು ವೇವ್ ಇರುತ್ತೆ, ಅದರಲ್ಲಿ ಮಾಸ್ ಇರಲ್ಲ, ಬಟ್ ಇಟ್ ಕ್ಯಾರೀಸ್ ಎನರ್ಜಿ and that energy is light energy. And that light energy only used by plants for photosynthesis, and they will prepare the food for plant and ecosystem. White light is made up of 7 colors. The rainbow colors, in short we call the VIBG or VIBGYOR: violet, indigo, blue, green, yellow, orange and red. Light can bend. This is called refraction, and it is why a straw looks bent in water. In light there is two concepts: reflection and refraction. ರಿಫ್ಲೆಕ್ಷನ್ ಎಲ್ಲಿರುತ್ತೆ ಅಂದರೆ ಮಿರರ್ ಒಳಗೆ ಆಗುತ್ತೆ. ಮಿರರ್ ಒಳಗೆ ಒಂದು ಇನ್ಸಿಡೆಂಟ್ ರೇ ಬರುತ್ತೆ. ಆಫ್ಟರ್ ಟಚಿಂಗ್ ದ ಮಿರರ್ ಇಟ್ ವಿಲ್ ಗೋ ಬ್ಯಾಕ್. ರಿಫ್ಲೆಕ್ಷನ್ ರೇ ಮುಖಾಂತರ ಏನಾಗುತ್ತೆ ಅಂದರೆ ಗೋ ಅವೇ. ಆದರೆ ರಿಫ್ರಾಕ್ಷನಲ್ಲಿ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗೋದಿಲ್ಲ, ರಿಫ್ರಾಕ್ಟ್ ಆಗುತ್ತೆ. ಅಂದರೆ ಇಟ್ ವಿಲ್ ಪಾಸ್ ದ ಮೀಡಿಯಮ್. ಅಂದರೆ ಇಲ್ಲಿ ನೋಡಿ, ಒಂದು ಗ್ಲಾಸ್ ಇದೆ. ಈ ಗ್ಲಾಸಲ್ಲಿ ನಾವೊಂದು ಸ್ಟ್ರಾ ಇಟ್ಟಿದ್ದೀವಿ. ಆ ಸ್ಟ್ರಾ ಮೊದಲು ಏರ್ ಮೀಡಿಯಮಲ್ಲಿ ಇತ್ತು, ಅದು ಲುಕಿಂಗ್ ಲೈಕ್ ಸ್ಟ್ರೈಟ್. ದೆನ್ ಏನಾಗುತ್ತೆ, ಗ್ಲಾಸ್ ಮೀಡಿಯಮಲ್ಲಿ ಬೆಂಡ್ ಆದಂಗೆ ಕಾಣಿಸುತ್ತೆ. ನೆಕ್ಸ್ಟ್ ಆ ಗ್ಲಾಸಲ್ಲಿ ವಾಟರ್ ಇದ್ದಾಗ ದೇರ್ ಈಸ್ ಅನದರ್ ರಿಫ್ರಾಕ್ಷನ್ ದಟ್ ಬೆಂಡ್ಸ್ ಅವೇ. ಲೈಕ್ ದಿಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಕಾಮನ್ ಆಗಿ ಹೇಳ್ಬೇಕಂದ್ರೆ ರಿಫ್ಲೆಕ್ಷನ್ ಎಲ್ಲಾಗುತ್ತೆ ಅಂದರೆ ಮಿರರ್ ಮೇಲೆ ರೇ ಬಂತು, ರೇ ಗೋ ಬ್ಯಾಕ್ಸ್, ಅದು ವಾಪಸ್ ಹೋಯಿತು. ರಿಫ್ರಾಕ್ಷನ್ ರೇ ಬಂತು, ಪಾಸ್ ಆಗಿಬಿಟ್ಟು ಅನದರ್ ಮೀಡಿಯಮಲ್ಲಿ ಹೋಯಿತು. A black hole's gravity is so strong even light cannot escape it. ಅಂದರೆ ಯು ನೋ ದಟ್ ಇನ್ ಗ್ಯಾಲಕ್ಸಿ ಒಳಗೆ ಏನೈತೆ ಅಂದರೆ ಬ್ಲ್ಯಾಕ್ ಹೋಲ್ ಇದೆ. ಈ ಬ್ಲ್ಯಾಕ್ ಹೋಲಲ್ಲಿ ಗ್ರಾವಿಟಿ ಎಷ್ಟಿದೆ ಅಂದರೆ ಲೈಟ್ ಪಾರ್ಟಿಕಲ್ಸ್, ಈ ಲೈಟ್ ರೇಸ್ ಕೂಡ ಅಲ್ಲಿ ಎಸ್ಕೇಪ್ ಆಗೋದಿಲ್ಲ, ಅವು ಕೂಡ ಅಲ್ಲಿ ಗ್ರಾವಿಟಿ ಒಳಗೆ ಹೋಗ್ಬಿಡುತ್ತೆ. ಅಂದರೆ ಇಲ್ಲಿ ನೋಡಿ, ನ್ಯೂಟನ್ ಗನ್ ಹಿಡಿದ್ರು ಗ್ರಾವಿಟಿ. ಆ್ಯಪಲ್ ಗಿಡದಾಗಿಂದ ಕೆಳಕ್ಕೆ ಬಿತ್ತು. ಲೈಕ್ ದ್ಯಾಟ್ ಬ್ಲ್ಯಾಕ್ ಹೋಲ್ ಒಳಗೆ ಲೈಟ್ ಕೂಡ ಬೀಳುತ್ತೆ. ಅಂದರೆ ಗ್ರಾವಿಟಿ ಇದೆ, ಲೈಟ್ ಕೂಡ ಎಸ್ಕೇಪ್ ಆಗೋದಿಲ್ಲ. ಲೈಟ್ ಬಿಹೇವ್ಸ್ ಲೈಕ್ ಬೋತ್ ಅ ವೇವ್ ಆ್ಯಂಡ್ ಅ ಪಾರ್ಟಿಕಲ್. ದಿಸ್ ಈಸ್ ಕಾಲ್ಡ್ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಇನ್ ಫಿಸಿಕ್ಸ್. ನಾವು ಫಿಸಿಕ್ಸಲ್ಲಿ ಲೈಟ್ನ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಲೈಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ ಏನೇನು ಕ್ಯಾರೆಕ್ಟರ್ ತೋರಿಸುತ್ತಪ್ಪ ಅಂದ್ರೆ, ಒಂದು ವೇವ್ನ ಕ್ಯಾರೆಕ್ಟರ್ ಏನಿರ್ತಾವಲ್ಲ ಅದನ್ನು ತೋರಿಸುತ್ತೆ, ಮತ್ತು ಒಂದು ಪಾರ್ಟಿಕಲ್ ಇರುತ್ತಲ್ಲ ಅದರ ಕ್ಯಾರೆಕ್ಟರನ್ನು ತೋರಿಸುತ್ತೆ. ಅದರಿಂದ ನಾವು ಅದನ್ನು ಲೈಟನ್ನು ವೇವ್ ಅಂತಲೂ ಕರಿಬೋದು, ಪಾರ್ಟಿಕಲ್ ಅಂತ ಹೇಳಿನೂ ಕರಿಬೋದು. ಅದಕ್ಕೆ ನಾವೇನು ಕರಿತೀವಿ ಅಂದರೆ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಇನ್ ಫಿಸಿಕ್ಸ್ ಅಂತೇಳಿ ಕರಿತೀವಿ. Laser light can travel extremely far without spreading out. That's why lasers are used in surgeries and space communication. ಅಂದ್ರೆ ಈಗ ಲೈಟನ್ನು ಲೇಸರ್ ಮುಖಾಂತರ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅದು ವಿತೌಟ್ ಸ್ಪ್ರೆಡ್ಡಿಂಗ್ ಔಟ್. ಈಗ ನಾರ್ಮಲ್ ಟಾರ್ಚ್ ಇದ್ರೆ ಅವು ಸ್ಪ್ರೆಡ್ ಆಗ್ತಾವೆ, ಯಾಕಂದರೆ ವಿಸಿಬಿಲಿಟಿ ಸಲುವಾಗಿ ನಾವು ಅದನ್ನು ರೆಡಿ ಮಾಡಿದ ಪರ್ಪಸೇ ವಿಸಿಬಿಲಿಟಿ, ಸೊ ಅದು ಸ್ಪ್ರೆಡ್ ಆಗುತ್ತೆ. ಬಟ್ ಲೇಸರಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ಅದು ಸ್ಟ್ರೇಟ್ ಒಂದು ರೇ ಒಳಗೆ ಪಾಸಾಗಿ ಹೋಗುತ್ತೆ without spreading out. ಅದಕ್ಕೆ we will use laser for surgeries and space communication. Next is bioluminescence. Some animals like jellyfish and fireflies produce their own light. This phenomena is called as bioluminescence. ಇದನ್ನು ನಾವು ಬಯೋಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ಏನಪ್ಪ ಅಂದರೆ ಸ್ವಲ್ಪ ಇವು ಆರ್ಗ್ಯಾನಿಸಮ್ ಇರ್ತಾವೆ ಓಷನಲ್ಲಿ, we can observe with them in forest and some agriculture fields there.
some place they will have the light inside them. ಅಂದರೆ ಅವು ಆ ಲೈಟನ್ನು ತೋರಿಸ್ಕೊಡ್ತಾವ ತಮ್ಮ ಬಾಡಿ ಮುಖಾಂತರ ರೆಡಿ ಮಾಡ್ತಾವ. ಅದಕ್ಕೆ ಏನು ಕರಿತೀವಿ ಅಂದ್ರೆ ಬಯೋಲುಮಿನಿಸೆನ್ಸ್ ಅಂತೇಳಿ ಕರಿತೀವಿ. ಯುವರ್ ಬ್ರೈನ್ ಸೀಸ್ ದ ಪಾಸ್ಟ್. ವೆನ್ ಯು ಲುಕ್ ಅಟ್ ದ ಸ್ಟಾರ್ಸ್ ಯು ಸೀಯಿಂಗ್ ದ ಲೈಟ್ ದ್ಯಾಟ್ ಲೆಫ್ಟ್ ದೆಮ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ. ನಾವು ಆವಾಗ ಫಸ್ಟ್ ಪಾಯಿಂಟ್ ಏನು ಡಿಸ್ಕಸ್ ಮಾಡಿದೀವಿ ಅಂದ್ರೆ ಲೈಟ್ ಇದ್ದಿದ್ದು ಪರ್ ಸೆಕೆಂಡ್ 3 lakh ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡುತ್ತೆ. ಪರ್ ಸೆಕೆಂಡ್ 3 lakh ಕಿಲೋಮೀಟರ್ಸ್. 1 ಸೆಕೆಂಡ್ 3 lakh ಟ್ರಾವೆಲ್ ಮಾಡಿದ್ರು ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು. ಅಂದರೆ ಸ್ಟಾರ್ಸ್ ಇದಾವಲ್ಲ, ನಕ್ಷತ್ರಗಳು, ಅಲ್ಲಿಂದ ಏನು ಲೈಟ್ ಬಂದು ಭೂಮಿಗೆ ರೀಚ್ ಆಗಕ್ಕೆ ಮಿಲಿಯನ್ಸ್ ಆಫ್ ಇಯರ್ ಬೇಕು. ಅದು ಯಾವ ಸ್ಪೀಡಲ್ಲಿ? 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಫಾರ್ ಅವೇ ದಿಸ್ ಸ್ಟಾರ್ಸ್ ಆರ್. ಅಂದರೆ ನಮ್ಮದು ಏನು ಗ್ಯಾಲಕ್ಸಿ ಇದೆ, ಏನು ಯೂನಿವರ್ಸ್ ಇದೆ, ಎಷ್ಟು ದೊಡ್ಡದಿದೆ ಅಂದರೆ ಇದೇನು ನಕ್ಷತ್ರ ಅದಾವಲ್ಲ ಸ್ಟಾರ್ಸ್, ಇದು ಎಂದಲ್ಲ, ಇತರ ಬಿಟ್ಟು ಮತ್ತೆ ಮುಂದೆ ಇದೆ. ಅಂದರೆ ಇವು ನೋ ದಟ್ ಸಿಂಗ್ಯುಲಾರಿಟಿ ಒಂದು ಫೆನಮೆನ ಇದೆ, ಬಿಗ್ ಬ್ಯಾಂಗ್ ಥಿಯರಿ ಅಂತ ಇದೆ. ಏನು ಯೂನಿವರ್ಸ್ ಒಂದು ಪಾಯಿಂಟಿಂದ ಬ್ಲಾಸ್ಟ್ ಆಯಿತು, ದಟ್ ಗೋಯಿಂಗ್ ಎಕ್ಸ್ಪ್ಯಾಂಡಿಂಗ್, ದಟ್ ಸ್ಪೀಡ್ ಈಸ್ ವೆರಿ ಹೈ. ಅಂದರೆ ಯೂನಿವರ್ಸ್ ಈಗ ಕೂಡ ಎಕ್ಸ್ಪ್ಯಾಂಡ್ ಆಗತೈತಿ. ಬಿಫೋರ್ ಇಟ್ ವಾಸ್ ಓನ್ಲಿ 1 ಪಾಯಿಂಟ್. ಆ ಒಂದೇ ಪಾಯಿಂಟಲ್ಲಿ ಇಟ್ ಎನರ್ಜಿ ಇತ್ತಲ್ಲ, ಅನ್ಲಿಮಿಟೆಡ್ ಎನರ್ಜಿ, ಅನ್ಲಿಮಿಟೆಡ್ ಪ್ರೆಷರ್, ಅನ್ಲಿಮಿಟೆಡ್ ಫೋರ್ಸ್, ಅದೇನು ಬ್ಲಾಸ್ಟ್ ಆಯಿತು, ಬಿಗ್ ಬ್ಯಾಂಗ್ ಥಿಯರಿ ಆಯಿತು, ಅದು ಎಕ್ಸ್ಪ್ಯಾಂಡ್ ಆಗತೈತಿ ಯೂನಿವರ್ಸ್. ಅದರಲ್ಲಿ ಈ ನಕ್ಷತ್ರಗಳಿಂದ ಏನು ಲೈಟ್ ಬರತೈತಿ, ಬರಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು ಟು ರೀಚ್ ಎರ್ತ್. ಆ್ಯಂಡ್ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ಲೈಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.